ಇಲ್ಲ, ಕಳೆದ 75 ದಿನಗಳಿಂದ ರೈತರು, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯವರ ಏನು ಹೊಸ ಕೈಗಾರಿಕಾ ವಸಾಹತುಗಾಗಿ ಭೂಸ್ವಾಧೀನ ಮಾಡ್ತಾ ಇದ್ದಾರೆ, ಅದರ ಆ ವಿಷಯವಾಗಿ ಧರಣಿಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಮಾಡ್ತಾ ಇರ್ತಕ್ಕಂಥದ್ದು, ಕಚೇರಿಯ ಮುಂದೆ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಏನಾಗಿದೆ, ಈಗ ಅಂತಿಮ ಸ್ವರೂಪದಲ್ಲಿ ಕಳೆದ 2-2.5 ವರ್ಷದ ಸಮಸ್ಯೆ ಇದು. ಈಗ ಭೂಸ್ವಾಧೀನ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಕೆಲವರು ನೋಟಿಸ್ಗಳನ್ನ ತೆಗೆದುಕೊಂಡಿದ್ದಾರೆ ಪರಿಹಾರ ತಗೊಳ್ಳೋದಕ್ಕೆ, ಕೆಲವರು ಆ ನೋಟಿಸ್ನ ನಿರೀಕ್ಷೆಯಲ್ಲಿದ್ದಾರೆ. ಕೆಲವು ರೈತರು ನಮ್ಗೆ ಜಮೀನು ನಾವು ಬಿಟ್ಕೊಡೋದಿಲ್ಲ ಅನ್ನೋ ಹಂತದಲ್ಲಿ ಹೋರಾಟವನ್ನ ಕೆಲವು ರೈತರು ಮಾಡ್ತಾ ಇದ್ದಾರೆ. ತಮ್ಗೆಲ್ಲ ಗೊತ್ತಿದೆ, ಒಂದು ಜಿಲ್ಲೆ ಅಭಿವೃದ್ಧಿ ಆಗ್ಲಿಕ್ಕೆ ಕೈಗಾರಿಕೆಗಳು ಎಷ್ಟು ಪ್ರಮುಖ ಪಾತ್ರ ವಹಿಸ್ತವೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಕಡೆ ಕೈಗಾರಿಕೆಗಳು ಕೂಡ ಹೊಸದಾಗಿ ಕೈಗಾರಿಕೆಗಳು ಬರಬೇಕು, ಜನಸಾಮಾನ್ಯರಿಗೆ, ಯುವಕರಿಗೆ, ವಿದ್ಯಾವಂತರಿಗೆ ಕೆಲಸಗಳು ಸಿಗಬೇಕು, ಅವರ ಜೀವನ ಮಟ್ಟ ಸುಧಾರಿಸಬೇಕು. ಇದರ ಜವಾಬ್ದಾರಿನೂ ಕೂಡ ಸರ್ಕಾರದ ಮೇಲಿದೆ. ಅದೇ ರೀತಿ ರೈತರನ್ನ ಉಳಿಸ್ಕೊಳ್ಳೋ ಅಂಥದ್ದು, ರೈತರಿಗೆ ಪೂರಕವಾದಂತ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡೋದು, ಕೃಷಿಗೆ ಉತ್ತೇಜನ ಕೊಡೋದು, ಅದು ಕೂಡ ಜವಾಬ್ದಾರಿ. ಸೊ ಇಲ್ಲಿ ನಾನಾಗ್ಲೇ ಹೇಳಿದಂತೆ ಕೆಲವು ರೈತರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ, ಕೆಲವು ರೈತರು ನಮ್ಗೆ ಜಮೀನ್ ನಮ್ಗೆ ಉಳಿಸ್ಕೊಡಿ ಅನ್ನೋ ಮನವಿಯನ್ನ ಮಾಡಿದ್ದಾರೆ. ಈ ಹೋರಾಟದಲ್ಲಿ ನಿರಂತರವಾಗಿ ಹಿಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ, ಸಂಬಂಧಪಟ್ಟ KEDBಯ ಹಿರಿಯ ಅಧಿಕಾರಿಗಳಾಗ್ಲಿ, ಸರ್ಕಾರ ಹಂತದಾಗ್ಲಿ, ಎಲ್ಲ ಹಂತದಲ್ಲೂ ಕೂಡ ಅನೇಕ ಚರ್ಚೆಗಳು, ಇದನ್ನ ಸೌಹಾರ್ದಯುತವಾಗಿ ರೈತರ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತೇಳಿ ಎಲ್ಲ ಪ್ರಯತ್ನಗಳು ನಿರಂತರವಾಗಿ ಅದು ಕೂಡ ಒಂದ್ ಕಡೆ ನಡೀತಾ ಇದೆ. ಇದರೆಲ್ಲದರ ಹಿನ್ನೆಲೆಯಲ್ಲಿ ಈಗ ನಾನಾಗ್ಲೇ ಹೇಳಿದಂತೆ ಈಗ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡ ಅಂತಿಮ ಘಟ್ಟ ತಲುಪಿರೋದ್ರಿಂದ ಈಗ ಮುಂದಿನ 2 ವಾರಗಳ ಒಳಗಡೆ ಆದಷ್ಟು ಶೀಘ್ರ ಇಲಾಖೆಯ ಮಟ್ಟದಲ್ಲಿ ಒಂದು ಸಭೆಯನ್ನ ಏರ್ಪಡಿಸ್ಲಿಕ್ಕೆ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅದಕ್ಕೆ ನೈಜವಾದ ಪರಿಹಾರವನ್ನ ಪಡ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ಕೊಡಿ ಅನ್ನೋದು ಎಲ್ಲ ರೈತರ ಮನವಿ ಇದೆ. ಆ ಮನವಿಗೆ ಈಗಾಗಲೇ ಸರ್ಕಾರದ ಹಂತದಲ್ಲಿ, ಅಂದ್ರೆ ಇಲಾಖೆಯ ಹಂತದಲ್ಲಿ ನಾವು ಮಾತಾಡಿದ್ದೇವೆ. ಇಲಾಖೆಯ ಮುಖ್ಯಸ್ಥರು ಈಗ ಅದಕ್ಕೆ ಸ್ಪಂದಿಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಒಂದು ದಿನಾಂಕವನ್ನ ನಿಗದಿ ಮಾಡಿಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಶೀಘ್ರವಾಗಿ ದಿನಾಂಕ ನಿಗದಿ ಆಗುತ್ತೆ. ಈ ವಿಷಯದಲ್ಲಿ ತಮ್ಗೆಲ್ಲ ಗೊತ್ತಿರೋಂತೆ, ರೈತರಿಗೂ ಗೊತ್ತಿರೋಂತೆ, ಈ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಇವೆಲ್ಲವೂ ಕೂಡ ನೇರವಾಗಿ ಕೈಗಾರಿಕಾ ಮತ್ತು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ನಿಯಂತ್ರಣದಲ್ಲಿ ರಾಜ್ಯ ಮಟ್ಟದಿಂದ ಆಗ್ತಕ್ಕಂತ ಯೋಜನೆಗಳು. ಹಾಗಾಗಿ ಆ ಪೂರಕ ವಾತಾವರಣ ನಿರ್ಮಿಸೋದಕ್ಕೆ ಜಿಲ್ಲಾಡಳಿತ ಎಲ್ಲ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಕೆಲವೇ ದಿನಗಳಲ್ಲಿ ನಾನು ದಿನಾಂಕವನ್ನು ಕೂಡ ನಿಗದಿಪಡಿಸಿ ಆದಷ್ಟು ಶೀಘ್ರ ಈ ಒಂದು ಸಮಸ್ಯೆ ಸೌಹಾರ್ದಯುತವಾಗಿ ಎಲ್ಲ ವರ್ಗದವರಿಗೆ, ಎಲ್ಲ ರೈತರಿಗೂ ಕೂಡ ಒಪ್ಪಿತವಾಗುವಂತ ಒಂದು ವ್ಯವಸ್ಥೆ, ಒಂದು ಪ್ರಯತ್ನ, ಒಂದು ನಿರ್ಧಾರ ಆಗುತ್ತೆ ಅನ್ನೋ ಆಶಾಭಾವನೆ ಜಿಲ್ಲಾಡಳಿತದಿದೆ. ಇಲ್ಲ, ರೈತರು ಮೊದಲೇ ಕೃಷಿನಲ್ಲಿ ಅವ್ರನ್ನ ತೊಡಗಿಸ್ಕೊಂಡು ಅವರ ಬೆವರಿನಿಂದ ದುಡಿಮೆಯನ್ನ ಮಾಡ್ತಾ ಇರ್ತಾರೆ. ಅಂತ ರೈತರು ಹೋರಾಟ ಮಾಡೋ ಅಂತದ್ದು, ಆ ಎಲ್ಲ ಹೋರಾಟಗಳನ್ನು ಕೂಡ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸ್ತೀವಿ. ಅದರ ಭಾಗವಾಗಿ ಇವತ್ತೇನು ಈ ರೈತರು ನಮ್ಗೆ ಆದಷ್ಟು ಶೀಘ್ರವಾಗಿ ಪರಿಹಾರವನ್ನ ಕೊಡಿಸಿ, ಸ್ವಲ್ಪ ಇನ್ನೊಂದಷ್ಟು ಪರಿಹಾರವನ್ನ ಹೆಚ್ಚಿಸೋದಕ್ಕೂ ಕೂಡ ತಾವು ಶಿಫಾರಸ್ ಮಾಡಬೇಕು, ಆ ಮಾಹಿತಿಯನ್ನ ಇಲಾಖೆಗೆ ಸಲ್ಲಿಸಬೇಕು ಅಂತ ಕೋರಿದ್ದಾರೆ. ಖಂಡಿತವಾಗ್ಲೂ ನಾನು ಅವ್ರಿಗೆ ಹೇಳಿದ್ದೇನೆ, ಇನ್ನು 2 ವಾರಗಳ ಒಳಗಾಗಿ ಇಲಾಖೆ ಹಂತದಲ್ಲಿ ಒಂದು ಸಭೆಯನ್ನ ಏರ್ಪಾಡು ಮಾಡ್ತೀವಿ ಅಂತೇಳಿ. ಅದರ ಹಿನ್ನೆಲೆಯಲ್ಲಿ ಅವರು ಉಪವಾಸವನ್ನ ಕೈ ಬಿಡಿ ಅನ್ನೋ ನಮ್ಮ ಮನವಿಗೆ ಸ್ಪಂದಿಸಿ ಉಪವಾಸವನ್ನು ಕೂಡ ಕೈ ಬಿಡ್ತಾ ಇದ್ದಾರೆ. ಒಂದು ಹೋರಾಟ, ಸಾಂಕೇತಿಕವಾದಂತ ಹೋರಾಟ ಮುಂದುವರಿತದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಈಗಾಗಲೇ ನಾನು ಹೇಳಿದಂತೆ ಇಲಾಖೆ ಹಂತದಲ್ಲಿ ಇದಕ್ಕೆ ಒಂದು ಸೌಹಾರ್ದಯುತವಾದ ಪರಿಹಾರ ಸಿಗುತ್ತೆ ಅನ್ನೋ ಆಶಾಭಾವನೆ. ಅದು ಸಿಕ್ಕಿದ್ರೆ ಎಲ್ಲ ಹೋರಾಟಗಳು ಕೂಡ ಅವು ಮುಕ್ತಾಯ ಆಗ್ತವೆ. ರೈತರಿಗೂ ಕೂಡ ಅವರ ಬೇಡಿಕೆಗಳಿಗೆ ನೈಜವಾದ ಸ್ಪಂದನೆ ಸಿಕ್ಕದಂಗಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರುತ್ತೆ. ಈಗ 75 ದಿನಗಳಿಂದ ಅನಿರ್ದಿಷ್ಟ ಧರಣಿ ಮಾಡ್ತಾ ಇದ್ವಿ. ಆದ್ರೂ ಕೂಡ ಜಿಲ್ಲಾಡಳಿತ ಏನ್ ಈ ಕಡೆ ಗಮನ ಹರಿಸಿಲ್ಲ. ಹಾಗಾಗಿ ನಿನ್ನೆ 76ನೇ ದಿನದಿಂದ 2 ದಿನಗಳು ನೀರಾಹಾರ ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದ್ವಿ. ಇವತ್ತು ನಿನ್ನೆ ಸಂಜೆ ಅಪರ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ರೈತರು ಇಡೀ ವಿಶ್ವಕ್ಕೆ ಅನ್ನ ಹಾಕುವಂತ ರೈತರು ಉಪವಾಸ ಮಾಡೋದು ಒಳ್ಳೇದಲ್ಲ, ನೀವು ಈ ಉಪವಾಸ ಸತ್ಯಾಗ್ರಹವನ್ನ ಮೊಟಕುಗೊಳಿಸಿ ಅಂತ ಕೇಳಿದ್ರು. ಆದ್ರೆ ನಾವು ಇಲ್ಲ, ನಮ್ಗೆ ಸಂಬಂಧಪಟ್ಟ KEDB ಅಧಿಕಾರಿಗಳು ಬರಬೇಕು, ಜಿಲ್ಲಾಧಿಕಾರಿಗಳು ಬರ್ಬೇಕು ಅಂತ ಹೇಳಿದ್ವಿ. ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಇವತ್ತೇನು ನಿಮ್ಮ ಬೇಡಿಕೆ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು, ಈಗಾಗಲೇ
ದರ ನಿಗದಿಯಾಗಿ ಒಂದು ತಿಂಗಳಾಗಿದೆ. ದರ ನಿಗದಿಯಂತೆ 6-1 ನೋಟಿಸ್ 150 ಜನರಿಗೆ ಇಶ್ಯೂ ಆಗಿದೆ. ಹಾಗಾಗಿ ನಿಮ್ ಸಮಸ್ಯೆಗಳು ಏನಿದ್ರು ಕೂಡ 2 ವಾರದೊಳಗಡೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಮತ್ತೆ ಸಚಿವರಿಗೆ ತಿಳಿಸ್ತೀವಿ. ಆ ಹೊತ್ತು ನೀವು ಮುಕ್ತವಾಗಿ ಮಾತಾಡಿ ಇದಕ್ಕೊಂದು ತಾರ್ಕಿಕ ಅಂತ ಆಗ್ತೀವಿ ಅಂತಕ್ಕಂಥ ಭರವಸೆಯನ್ನ ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ನಿರಾಹಾರ ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟಿದ್ದೀವಿ. ಅನಿರ್ದಿಷ್ಟ ಧರಣಿಯನ್ನ ಮುಂದೂಡ್ತಾ ಇದ್ದೀವಿ. ಅನಿರ್ದಿಷ್ಟ ಧರಣಿಯನ್ನ ಅದು ಅದೇ ರೀತಿ ಮುಂದುವರಿತದೆ. ಕೈಗಾರಿಕೆ ಆಗ್ಬೇಕು, ನಿಮ್ ಸಮಸ್ಯೆಗಳು ಏನಾಗಿದೆ ಅಥವಾ ಧರಣಿ ಕೂತಿದ್ದೀರಿ, ಇದು ಸರ್ಕಾರದ ಹಂತದಲ್ಲಿರ್ತಕ್ಕಂಥ ಸಮಸ್ಯೆ, ಬೇರೆ ಇಲಾಖೆ ಸಂಬಂಧಪಟ್ಟ ಸಮಸ್ಯೆ. ಇದು ನಾವು ಏನ್ ಜಿಲ್ಲಾಡಳಿತ ಏನ್ ಮಾಡ್ಬೇಕು ಅದು ಪ್ರತಿನಿತ್ಯ ಅವ್ರಿಗೆ ಹೇಳಿದ್ದೀವಿ. ಹಾಗಾಗಿ ಸರ್ಕಾರದಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಸರ್ಕಾರಕ್ಕೆ ತಿಳಿಸಿದ್ದೀವಿ. ಇನ್ನ 2 ವಾರಗಳ ಕಾಲ ಅವಕಾಶ ಕೊಡಿ, ನಾವು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದೀವಿ. ಅವ್ರ ಜೊತೆ ಮಾತಾಡಿ ಇದಕ್ಕೊಂದು ತಾರ್ಕಿಕ ಅಂತ ಆಗ್ತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ ಸರ್. ಜಿಲ್ಲಾಧಿಕಾರಿಗಳ ಮೇಲೆ ಭರವಸೆ ಇಟ್ಟು ನೀರಾಹಾರ ಉಪವಾಸ ಸತ್ಯಾಗ್ರಹವನ್ನ ಇಂದಿಗೆ ಮೊಟಕುಗೊಳಿಸಿದ್ದೇವೆ. ಆದರೆ ನಮ್ಮ ಅನಿರ್ದಿಷ್ಟ ಧರಣಿಯನ್ನ ಅನಿರ್ದಿಷ್ಟ ಇದೇ ರೀತಿ ಮುಂದುವರಿಸ್ತಾ ಇದ್ದೀವಿ. ಎಷ್ಟು ದಿನಗಳ ಕಾಲ? ಇನ್ನ ವಾರ ಆಗ್ಬೋದು, ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಅನಿರ್ದಿಷ್ಟ ಧರಣಿ ಮುಂದುವರಿತದೆ.